ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಪುನಾರಂಭ ಆಗಿದೆ. ತಡರಾತ್ರಿಯಿಂದ ಶಿರಾಡಿ ಘಾಟ್ನಲ್ಲಿ ಬಂದ್ ಆಗಿತ್ತು ಸಂಚಾರ. ಭೂ ಕುಸಿತದಿಂದ ಶಿರಾಡಿ ಘಾಟ್ನಲ್ಲಿ ಸಂಚಾರಕ್ಕೆ ಅವಕಾಶ ಇರಲಿಲ್ಲ. ಅನಾಹುತಗಳಾಗುತ್ತೆ ಅಂತೇಳಿ ಈಗ ಸಂಚಾರ ಪುನಾರಂಭ ಆಗಿದೆ. ಯಾಕಂದ್ರೆ ಅಲ್ಲಿ ಮಳೆ ಆಗ್ತಿರೋದ್ರಿಂದಾಗಿ ಭೂ ಕುಸಿತ ಕೂಡ ಸಂಭವಿಸ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ವೀಕೆಂಡ್ ಆದರೂ ಕೂಡ ವಾಹನ ಸಂಚಾರದ ಪ್ರಮಾಣ ಇಳಿಮುಖ ಆಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇಂದು ಕೂಡ ಹಾಸನದ ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಇನ್ನು ರಸ್ತೆ ಮೇಲೆ ಮರಗಳು, ಬೃಹತ್ ಮರಗಳು ಕೂಡ ಬಿದ್ದಿದ್ವು. ಶಿರಾಡಿ ಘಾಟ್ ಬಂದಾಗಿದ್ದರಿಂದಾಗಿ ಬೇರೆ ಮಾರ್ಗದಲ್ಲಿ ಹೋಗೋಕೆ ವಾಹನ ಸವಾರರು ಪರಿತಪಿಸ್ತಾ ಇದ್ರು. ಅಂದರೆ ಶಿರಾಡಿ ಘಾಟ್ ಬಂದಾಗಿದ್ದರಿಂದಾಗಿ ನೋಡಿ, ಈ ಹಿಂದೆನೂ ಕೂಡ ಅಷ್ಟೇ ಭಾರಿ ಮಳೆ ಬಂದಾಗ ಅಲ್ಲಿ ಭೂಕುಸಿತ ಉಂಟಾಗಿ ತಿಂಗಳಾನುಗಟ್ಟಲೆ ಅದರ ಕಾಮಗಾರಿ ಕೂಡ ನಡೆದಿತ್ತು. ದುರಸ್ತಿ ಮಾಡುವಂಥ ಕೆಲಸ ಕೂಡ ನಡೆದಿತ್ತು. ಮತ್ತು ಸುತ್ತು ಬಳಸಿ ಬರುವಂಥ ಪ್ರಯತ್ನ ಒಂದು ಸವಾರರು ಮಾಡ್ತಾ ಇದ್ದರು. ಈಗ ಅಲ್ಲಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು.